ಮಾನ್ಯ ಶಾಸಕರು ನೇರವಾಗಿ ಡಿ.ಕೆ. ಶಿವಕುಮಾರ್ ಅವರ ಮೇಲೆ ಮತ್ತು ನನ್ನ ಮೇಲೆ ಮತ್ತು ನಮ್ಮ ಪಕ್ಷದ ಕಾಂಗ್ರೆಸ್ ಪಕ್ಷದ ಪರಾಜಿತ ಅಭ್ಯರ್ಥಿ ಕುಸುಮಾ ಅವರ ಮೇಲೆ, ಅವರ ತಂದೆ ಮೇಲೆ ಆರೋಪವನ್ನ ಮಾಡಿ ಆಸಿಡ್ ದಾಳಿ ಮಾಡಿದ್ದಾರೆ ಅಂತ ಹೇಳೋದು. ಬಹುಶಃ ಎಷ್ಟು ಚೆನ್ನಾಗಿತ್ತು ಅಂತ ಅಂದ್ರೆ ಆ ವಿಡಿಯೋ, ಆಸಿಡ್ ಅಂತಿದ್ದಂಗೆನೇನೆ ಆಸಿಡ್ ದಾಳಿ ಆಗ್ಬೋದು. ಆಸಿಡ್ ಅಂತ ನನ್ನಕ್ಕಿಂತ 3 ನಿಮಿಷ 3 ಸೆಕೆಂಡ್ ಮುಂಚಿತವಾಗಿ ಆಸಿಡ್ ಅಂದಿದ ತಕ್ಷಣನೇ 3 ಸೆಕೆಂಡ್ಗೆನೆ ಮೊಟ್ಟೆನಲ್ಲಿ ದಾಳಿ ಆಗುತ್ತೆ. ನಾನು ಅನ್ಕೊಂಡೆ, ಬಹಳ ನೋಡಿದೆ, ಆಗ ಅರ್ಥ ಆಯ್ತು ನನಗೆ, ಓ ಕನ್ನಡ ಚಿತ್ರರಂಗದ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದವರು, ಜೊತೆಗೆ ನಿರ್ಮಾಪಕರಾಗಿ ಕೆಲಸ ಮಾಡಿದವರು, ಅವಾಗ ಸ್ಕ್ರಿಪ್ಟ್ ಬರಿತೀನಿ ಅಂತ ನನ್ನ ಹತ್ರ ಇದ್ದಾಗ ಹೇಳ್ತಿದ್ರು, ಕಥೆನೂ ತಿರ್ತೀನಿ ಅಂತ ಹೇಳಿ ಕುರುಕ್ಷೇತ್ರದಲ್ಲಿ ನಿಮ್ಗೆಲ್ಲ ಗೊತ್ತಿದೆ, ತಿರ್ಚಿ ಬರುತ್ತೆ, ಹೆಂಗ್ ಬೇಕಾದ್ರೂ ಜನ ತೋರಿಸ್ತೀವಿ. ಕನ್ನಡ ಚಿತ್ರರಂಗದಲ್ಲಿ ಇತ್ತೀಚೆಗೆ ಸಿನಿಮಾಗಳು ಕಡಿಮೆ ಆಗಿದೆ, ಒಳ್ಳೆ ಸಿನಿಮಾಗಳಿಲ್ಲ ಅಂತ ಹೇಳಿ ನಾನೇ ಯಾಕೆ ನಟನೆ ಮಾಡಬಾರ್ದು ಅಂತ ಹೇಳಿ ಒಳ್ಳೆ ಡ್ರಾಮಾನ ಸ್ಕ್ರಿಪ್ಟ್ ಮಾಡಿ ನಿಮ್ ಕೈ ಕೊಟ್ಟಿದ್ದಾರೆ. ಸೊ ಇದನ್ನ ಪ್ರಧಾನ ಮಂತ್ರಿಗಳಿಗೆ ಪತ್ರ ಬರೆದಿದ್ದೀನಿ, ಹೋಮ್ ಮಿನಿಸ್ಟ್ರಿಗೆ ಪತ್ರ ಬರೆದಿದ್ದೀನಿ ಅಂತ ಹೇಳಿದ್ದಾರೆ. ಪ್ರಧಾನ ಮಂತ್ರಿಗಳಿಗೆ ಪತ್ರ ಬರೆದಿರೋ ವಿಚಾರ ಇರ್ಬೋದು, ಹೋಮ್ ಮಿನಿಸ್ಟರ್ಗೆ ಬರೆದಿರೋ ಪತ್ರ ಇರ್ಬೋದು, CBI ತನಿಖೆ ಮಾಡಿಸ್ಬೇಕು ಅಂತನೋ ಏನೋ ಹೇಳ್ಬೋದು. ಹೌದಾ? ಅದೇ ಒಂದು ಸ್ಕ್ರಿಪ್ಟ್ ಬಹಳ ಚೆನ್ನಾಗಿ ಒಂದು ಸ್ಕ್ರಿಪ್ಟ್ ನಡೆದಿದೆ. ಅದಕ್ಕೆ ಸಾಕಷ್ಟು ಸಿನಿಮಾಗಳನ್ನ ತೆಗೆದಿದ್ದಾರೆ. ಕೆಲವು ಡಬ್ಬ ಪಾಸ್ ಆಗಿದೆ, ಕೆಲವು ಡಬ್ಬ ಫೇಲ್ ಆಗಿದೆ. ಈಗ ನಿಮ್ಗೆ ಒಳ್ಳೆ ಸ್ಕ್ರಿಪ್ಟ್ ರೆಡಿ ಮಾಡ್ತಾ ಇದ್ದಾರೆ, ನಿಮ್ನೆಲ್ಲ ಇಟ್ಕೊಂಡು ಹೆಂಗೆ ನಡೀತದೆ ಮಾರ್ಕೆಟ್, ಆಮೇಲೆ ಚಿತ್ರ ತೆಗೆಯೋಣ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.